ಒಂದೇ ಸಾಕಾ? ಹಲೋ, ಎಲ್ಲರಿಗೂ ನಮಸ್ತೆ. ಮೂಕಮ್ಮ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಳಗಿನ ತಿಂಡಿ ಮಾಡಿ ನೆಲ ಎಲ್ಲ ಒರೆಸಿ ನನಗೆ ಅಡುಗೆ ಮಾಡಬೇಕಂತ ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಬಂದೆ. ಈ ಜಾಕು ನಿನ್ನೆ ತಂದಿದ್ದು ತುಂಬ ಸ್ವಲ್ಪ ಶಾರ್ಪ್ ಇದೆ, ಸ್ವಲ್ಪ ಕೈಗೆ ತಾಗಿದ್ರು ಕೂಡ ಗಾಯ ಆಗುತ್ತೆ. ನಾ ಟ್ರೈ ಮಾಡಿ ಅದು ನೀರು ನಂಗೆ ಕೊಡ್ಸ್ರಿ. ಮತ್ತೊಂದು ನಂಗೆ ಕೊಡಿ. ಡ್ಯಾನ್ಸೆ ರೆಡಿ. ಎಂತ ನಂಗೆ ಗೊತ್ತೇ ಇಲ್ಲ, ನೋವಾಯ್ತು ಒಂದೇ ಸಲ. ಒಳ್ಳೆ ನೀರು ಕಣೈತಿ, ಕೋಲ್ಡ್ ನೀರು. ಈಗ ಮೇಲೆ ಮುಚ್ಚಿರಲ್ಲ ಮತ್ತೆ ತಂಪು, ಮೊದಲೇ ತಂಪದು. ಅಲ್ಲಿ ಮೇಲೆ ರಸ್ತೆಯಲ್ಲಿ ನಿಂತ್ಕೊಂಡು ನಮ್ಮ ಮಾವ ಕೇಳ್ತಿದ್ರು ಬಾವಿಯಲ್ಲಿ ನೀರು ಹೇಗಿದೆ ಅಂತ. ಆ್ಯಕ್ಚುಲಿ ನಮ್ಮ ಬಾವಿ ನೀರು ತುಂಬ ಚೆನ್ನಾಗಿದೆ, ತುಂಬ ಕೋಲ್ಡ್ ಆಗಿದೆ. ಅದು ಕೆಳಗಡೆ ಶಿಲೆ ಇರೋದ್ರಿಂದ ನೀರು ಸೂಪರ್ ಆಗಿದೆ. ಅದನ್ನೇ ನಾನು ಅವರಿಗೆ ಹೇಳ್ತಾ ಇದ್ದೆ. ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಮೊದಲು, ಅದನ್ನು ತಗೊಂಡು ಬಂದು ಮತ್ತೆ ಈ ಪಲ್ಯಗೆ ರೆಡಿ ಮಾಡಬೇಕು. ಆಗ್ತಾ ಇದೆ ನೋಡಿ. ಈ ಬಟ್ಟೆ ಎಂಡಾಯಿತು ಮಿಷಿನ್. ಈಗ ನಾನು ಇದನ್ನೆಲ್ಲ ತೆಗೆದು ಒಣಸಿ ಮತ್ತು ಈಗ ಮೀನು ಸಾರು ಮಾಡಬೇಕು. ಮೀನು ತಗೊಂಡಿದ್ದಾರೆ ಇವತ್ತು. ಬಟ್ಟೆ ಒಣಗಿಸಿದ ಮೇಲೆ ನಾನು ಕಿಚನ್ಗೆ ಬಂದೆ. ಹಾಗೆ ಬೆಳಗ್ಗೆ ಅನ್ನ ಬೇಯಲಿಕ್ಕೆ ಇಟ್ಟಿದ್ದೀವಲ್ಲ, ಅದು ಕೂಡ ಆಗ್ತಾ ಬಂತು. ಮೊದಲು ಅದು ಹೊರಗಡೆ ಎಲ್ಲ ಅದರ ಗಂಜಿ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ನಾವು ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡೆ. ಈಗ ಅನ್ನ ಬೆಂದಿದೆ ನೋಡಿಕೊಂಡು, ಓಕೆ ಬೆಂದಾಯಿತು. ಅದನ್ನಾಗ ಬಸಿಬೇಕು. ಅನ್ನ ಬಸಿಯಲು ನಮ್ಮದು ಸ್ಟೀಲ್ ಪಾತ್ರೆ ಅಲ್ಲ, ಅದು ಸ್ವಲ್ಪ ಜಾರುತ್ತೆ. ಹಾಗಾಗಿ ಅಮ್ಮ ಹೇಳ್ತಿದ್ರು ಸ್ವಲ್ಪ ಜಾಗ್ರತೆ ಮಾಡುವಂತ. ಅದಕ್ಕೆ ಕಾಲಡಿ ಒಂದು ಬಟ್ಟೆ ಹಾಕ್ಕೊಳ್ಬೇಕು. ಆದರೆ ನಾನಿಲ್ಲಿ ಈಗ ನೋಡಿ ಮೋಪಿದೆ ನೆಲ ಒರೆಸೋದು, ಅದನ್ನೇ ಕಾಲಡಿ ಇಟ್ಕೊಂಡೆ. ಈಗ ಅನ್ನ ಬಸಿದು ಮತ್ತು ಪಲ್ಯಕ್ಕೆ ರೆಡಿ ಮಾಡಬೇಕು. ಪಲ್ಯಕ್ಕೆ ಮೀನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಈ ಕಡೆ ಅಮ್ಮ ಅದಕ್ಕೆ ಮಸಾಲ ಕೂಡ ರಬ್ತಾ ಇದ್ದಾರೆ. ನಾನು ತೆಂಗಿನಕಾಯಿ ಎಲ್ಲ ತುರಿದು ಕೊಟ್ಟಿದ್ದೆ. ಓಕೆ, ಮಸಾಲ ಎಲ್ಲ ಹಾಕಿ ನೋಡಿ, ಪಲ್ಯ ಸಹ ಕುದೀತಾ ಬಂತು. ಇನ್ನೇನು ಸ್ವಲ್ಪ ಹೊತ್ತು ಕುದಿದ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಆ ಮೀನಲ್ಲಿ 4 ಬಂಗಡೆ ಮೀನು ಇದ್ದಿತ್ತು, ಅದನ್ನು ಸಪ್ರೇಟ್ ತೆಗೆದಿಟ್ಟು ಈಗ ಫ್ರೈ ಮಾಡ್ತಾ ಇದ್ದೀನಿ. ವೇಟ್ ಬೇಡ, ಅದು ವೆಯ್ಟ್ ಜಾಸ್ತಿ ಆಯ್ತು. ಹಾಂ, ವೇಟ್. ಓ, ಕೆಳಗೆ ಬೇಡ, ಅದು ಬೇಡ, ಅದು ಸರಿ ಇಲ್ಲ. ಅರೆ ಬಿದ್ದೋಗ್ತಲ್ಲ ಹಂಗಾರೆ ಪಾತ್ರೆಯಿಂದ ವೆಯ್ಟ್ ಕಮ್ಮಿ ತಗುವ ಕಡೆಗೆ ಲೆಸ್ ಮಾಡ್ರಿ ಸರ್. ಈಗ ಹಾಕಿ ಇದನ್ನ ಹಾಕಿ ಒಳಗೆ ಇಳಿಸಿ, ಸ್ವಲ್ಪ ವೆಯ್ಟ್ ಕಡೆ ಪಾತ್ರನ ಇಟ್ಟುಕೊಂಡ್ರೆ ಸರಿ ಅಲ್ಲ. ಈಗಲೇ ಪಾತ್ರ ಖಾಲಿ ಇತ್ತಲ್ಲ, ಹಾಕಿ ಪಾತ್ರಕ್ಕೆ ಹಾಕಿ. ಇದ್ಕೊಂಡು ಫಸ್ಟ್ ಪಾತ್ರೆ ವೇಟ್ ತಗೊಂಡು ಬೇಡ, ಅದು ಕಡೆಗೆ ಹಾಕ್ತ. ಇದೇ ಆಯ್ತಲ್ಲ. 5 ಇಲ್ಲ, 4 680. ಓಕೆ, ಅದರಲ್ಲ ಪಾತ್ರೆ ಎಷ್ಟು ಇಟ್ಕೊಂಬ ಅಲ್ಲ ಅಷ್ಟೇ ಅಲ್ಲ, ಅರ್ಧ ಕೆಜಿ. ನೀವು 71 ಕಡಿಮೆ ಯಾರ ನೀವು 71.5 ಒಳ್ಳೆ ಮೇಂಟೈನ್ ಕಡಿಮೆ ಯಾರ ಅದೆಲ್ಲ ಎಂತ ಬೆವ್ರಾ? ಮೊದಲು 72 ಬೆವ್ರ ನೀರು ಕುಡದ ದೇವ್ರೆ ಗುಡ್. ನೀನೆಷ್ಟಿದೆ? 33. ಖುಷಿ ಕಾಂಬಾ ಕಡಿಮೆ ಆಗಲಿ. ಓಕೆ, ನಾನು ಕಾಂತೆ ಬಿಡಿ, ನಾನು ಹೇಳಿ ನೆಕ್ಸ್ಟ್ ವೀಕ್ ಐ ಮೀನ್ ನಾ ಕಡಿಮೆ ಅದು 1 kg ಕಡಿಮೆ ಆಗಿದೆ. ಜಾಸ್ತಿ ಅದೇ ಅನ್ಸುತ್ತೆ. 54. ವಾವ್, ನಾನು ಕಮ್ಮಿ ಅದೇ 54.5. ಕರೆಕ್ಟ್ ಇದ್ದಿದೆ.
ಸ್ವಲ್ಪ ಒಣ ಕೊಬ್ಬರಿ ಇದೆ ಅಂತ ತೂಕ ಮಾಡ್ತಾ ಇದ್ದೀವಿ. ಹಾಗೆ ಆ ಟೈಮಲ್ಲಿ ನಾವೆಲ್ಲರೂ ಕೂಡ ನಮ್ಮ ವೆಯ್ಟನ್ನು ಚೆಕ್ ಮಾಡಿದ್ವಿ. ಎಲ್ಲರದ್ದು ಸ್ವಲ್ಪ ಕಮ್ಮಿ ಆಗಿದೆ ಈ ಸಲ. ನಾನು ಕಳೆದ ತಿಂಗಳು 56 ಇದ್ದಿದ್ದೆ. ಈ ಬಾರಿ 1.5 kg ಕಮ್ಮಿ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಯಾವಾಗಲೂ ಆಸೆ ಇತ್ತು 55ಗಿಂತ ಮೇಲೆ ಹೋಗಬಾರ್ದಂತ. ಆದರೆ ಕಳೆದ ತಿಂಗಳು ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಈ ತಿಂಗಳು ಅದು ಕರೆಕ್ಟಾಯಿತು. ಇದು ಹಿಡಿ ಮಗ ಹೆರ್ಗಲ್ಲ ಒಣಸುವ ಅದು ಈ ಪಾತ್ರದ ಕಡಿಗೆ ಹಾಕು. ಅದು ಹಾಳದ್ದು, ಬಟ್ ಅದಕ್ಕೆ ಬೇರೆ ಎಣ್ಣೆ ಸಪ್ರೇಟ್ ಕೊಡ್ತರು. ಅದನ್ನ ಕೊಟ್ರೆ ಇದ್ರೊಟ್ಟಿಗೆ ಇರೋಲ್ಲ. ಅದನ್ನೆಲ್ಲ ಇದು ನೋಡಿ ಹಾಳಾಗಿರೋ ಕಾಯಿ, ಆದರೆ ಇದಕ್ಕೂ ಕೂಡ ಈ ಕಾಯಿಯನ್ನು ಸಪ್ರೇಟ್ ಕೊಟ್ಟರೆ, ಕೊಬ್ಬರಿನ ಕೊಟ್ಟರೆ ಬೇರೆ ಎಣ್ಣೆ ಕೊಡ್ತಾರೆ ಅವರು. ಇದನ್ನ ಸಪ್ರೇಟ್ ಕೊಡು, ಅದರೊಟ್ಟಿಗೆ ಮಿಕ್ಸ್ ಮಾಡ್ರೆ ಎಲ್ಲ ಎಣ್ಣೆ ಹಾಳಾಗ್ತಲ್ಲ. ಕೊಬ್ಬರಿ, ಈ ಕೊಬ್ಬರಿಗೆ ತೆಂಗಿನ ಎಣ್ಣೆ ಕೊಡಲ್ಲ, ಎಳ್ಳೆಣ್ಣೆ ಕೊಡ್ತಾರೆ ಇದ್ರ ಬದಲಿಗೆ. ಸೊ ನಮಗೆ ದೀಪಕ್ಕೆಲ್ಲ ಆಗುತ್ತಂತ ಇದನ್ನು ಕೂಡ ಬಿಸಾಡಲ್ಲ ಇವರು. ಇಲ್ಲಿ ಇಡಿಲ್ಲ ಒಲ್ಲ ಕ್ಲೀನ್ ಇದಲ್ಲ. ಓಕೆ, ಅಲ್ಲೇ ಇರಲಿ. ಆಯ್ ಬಿಸಿ ಇತ್ತು. ಇಡಿ, ಇದು ಹಿಡಿ, ಕೆಳಗಿಡಿ. ಬೇಗ ಬೇಗ ಸ್ಲಿಪ್ಪರ್ ಹಾಕೊಂಡ್ಲು ಇಲ್ಲ, ಇಂಟರ್ಲಾಕ್ ಬೇಗ ಬಿಸಿ ಅದು. ಇದನ್ನು ಈ ಥರ ಹರಡಿ ಒಳ್ಳೆ ಒಣಗಿಸಿಬೇಕು. ಕೊಬ್ಬರಿ ಒಣಗಿದಷ್ಟು ಎಣ್ಣೆ ಒಳ್ಳೆ ಬರ್ತದೆ. ಮಧ್ಯಾಹ್ನ ಊಟ ಮುಗಿಸಿದ ಮೇಲೆ ನಾನೀಗ ಈವ್ನಿಂಗ್ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಇವತ್ತು ನಾವೊಂದು ಪಾಯಸ ಮಾಡ್ತಾಯಿದ್ದೀವಿ. ಕಡಲೆ ಮತ್ತು ಸಾಬಕ್ಕಿ ಹಾಕಿ ಮಾಡಿರೋದು. ಅದಕ್ಕೆ ಮೊದಲು ಕಾಯಿ ಹಾಲು ತಗೊಳ್ಬೇಕು. ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಹಾಗೆ ಕುಕ್ಕರ್ಗೆ ನಾನು 1/4 kg ಆಗುವಷ್ಟು ಕಡಲೆ, 1/4 kg ಆಗುವಷ್ಟು ಸಾಬಕ್ಕಿನ ಹಾಕಿ ಒಂದು 4 ಸಿಟಿ ಬರುವಷ್ಟು ತನಕ ಬೇಯಿಸ್ಕೊಳ್ತೀನಿ. ಪಾಯಸ ಮಾಡೋದು ನೋಡಿ ಏನಾದರೂ ಸ್ಪೆಷಲ್ ಅಂದ್ಕೊಂಡ್ರೆ ಸ್ವಲ್ಪ ಸ್ಪೆಷಲ್ಲೇ. ಯಾಕಂದರೆ ಮಕ್ಕಳದ್ದು ರಿಸಲ್ಟ್ ಎಲ್ಲ ಬಂತು. ನಾವೆಲ್ಲ ಮೊದಲು ಸಿಹಿ ತಿಂಡಿ ಹಂಚಿ ಖುಷಿ ಪಡ್ತಾ ಇದ್ದೀವಿ. ಈಗಾಗ ಮಕ್ಕಳಿಗೆ ಆ ಖುಷಿ ಇಲ್ಲ, ಆದರೂ ನಾನು ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೇಳೆ ಎಲ್ಲ ತಂದಿದ್ದು ಇತ್ತು, ಹಾಗಾಗಿ ಮಾಡೋಣ ಅಂತ. ಕಡಲೆ ಸಾಬಕ್ಕಿ ಜೊತೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಅದು ಉಪ್ಪು ಜೊತೆ ಬೆಂದರೆ ಸ್ವಲ್ಪ ತಿನ್ನಲಿಕ್ಕೆ ರುಚಿ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಚಪ್ಪೆ ಸಪ್ಪೆ ಥರ ಇರುತ್ತೆ ಅಂತ. ಈಗ ಕುಕ್ಕರ್ ವಿಸಿಲ್ ಆಯಿತು. ವಿಸಿಲಾಗಿ ತಣ್ಣಗಾದ್ಮೇಲೆ ನನಗೆ ಓಪನ್ ಮಾಡ್ತಾಯಿದ್ದೀನಿ. ಹಾಗೆ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. ಕಡಲೆ ಕೂಡ ಒಳ್ಳೆ ಬೆಂದಿದೆ, ಹಾಗೆ ಸಾಬಕ್ಕಿ ನೋಡಿ ಚೆನ್ನಾಗಿ ಇಂಕೊಂಡಿದೆ. ಈಗ ಇದಕ್ಕೆ ನಾನು ತೆಗೆದಿಟ್ಟಿರುವ ಕಾಯಿ ಹಾಲನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ 1 ತೆಂಗಿನಕಾಯಿಯನ್ನು ಹಾಲು ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು. ಕಾಯಿ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದಾಯಿತು. ಹಾಗೆ ಈಗ ನಾನು ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ನಾನಿವತ್ತು ಇದಕ್ಕೆ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ. ಜೋನಿ ಬೆಲ್ಲ ಆದರೆ ಕುಟ್ಟೋದು, ಅದನ್ನು ಮತ್ತು ಕಸ ಇದೆ ಅಂತ ಸೋಸ್ಕೊಳ್ಳೋದು ಆ ಥರ ಏನೂ ಮಾಡಬೇಕಾಗಿಲ್ಲ, ತುಂಬ ಕ್ಲೀನಾಗೇ ಇರುತ್ತೆ. ಅದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು. ನೋಡಿ ಕುದಿ ಬಂದಮೇಲೆ ಅದು ಕಲರ್ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ಇದು ಮೊದಲನೇ ಸಲ ಟ್ರೈ ಮಾಡ್ತಾ ಇರೋದು. ಈಗ ಪಾಯಸ ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಈಗ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕಿದರೆ ಪರ್ಫೆಕ್ಟಾಗಿರೋ ಕಡಲೆ ಸಾಬಕ್ಕಿ ಪಾಯಸ ರೆಡಿ. ತುಂಬ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟವಾದರೆ ಒಂದು ಲೈಕ್ ಕೂಡ ಕೊಡಿ. ಮತ್ತು ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು.